ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಮೂಲ ಕಾರಣ ದೇವಸ್ವರೂಪ ವರ್ಣನ ಎಂಬ 5ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ವಸಿಷ್ಠರು ಈ ಚರಾಚರ ಜಗತ್ತೆಲ್ಲವೂ ಮನಸ್ಸಿನದೇ ಸೃಷ್ಟಿಯೇ ಹೊರತು ವಾಸ್ತವದಲ್ಲಿ ಇಲ್ಲ ಎಂದು ಹೇಳುತ್ತಿರುವರು. ಹಾಗಿದ್ದರೆ ಅದು ಇರುವಂತೆ ಭಾಸವಾಗುವುದಕ್ಕೂ ಹಾಗೂ ಅದರಲ್ಲೇ ಜನ್ಮ ಮರಣಗಳು ಉಂಟಾಗುತ್ತಿರುವುದಕ್ಕೂ ಕಾರಣವೇನು ಎಂದರೆ, ರಾತ್ರಿ ಮಲಗಿದಾಗ ಸ್ವಲ್ಪ ಕಾಲ ಈ ಜಗತ್ತು ಶಾಂತವಾದಂತೆ ಭಾಸವಾದರೂ ಅದು ಹೃದಯದಲ್ಲಿ ಬೀಜ ರೂಪದಲ್ಲಿದ್ದು ಎಚ್ಚರವಾದಾಗ ಮತ್ತೆ ಹರಡಿಕೊಳ್ಳುವುದು. ಇದೇ ಸ್ಮೃತಿಯೇ ಜನ್ಮಾಂತರಗಳಿಗೂ ಕಾರಣವಾಗಿರುವುದು. ಹಾಗಿದ್ದರೆ ಈ ಜಗತ್ತು ಇಲ್ಲವೇ ಇಲ್ಲ ಎಂಬುದರ ಅರಿವಾಗುವುದಾದರೂ ಹೇಗೆ ಎಂದರೆ, ವಾಸ್ತವದಲ್ಲಿ ಜಗತ್ತಿನ ಕಲ್ಪನೆಯನ್ನು ಮಾಡಿಕೊಳ್ಳುವ ಮನಸ್ಸೂ ಸಹ ಅಸತ್ತಾದುದೇ. ಇದು ಕನಸಿನೊಳಗೊಂದು ಕನಸು ಕಂಡಂತೆ ಇಲ್ಲದ ಮನಸ್ಸು ಇಲ್ಲದ ಜಗತ್ತನ್ನು ಸೃಷ್ಟಿಸುವುದು. ಅದೇ ಮನಸ್ಸೇ ಶಾಂತವಾದಾಗ ಕೈವಲ್ಯದ ಕಡೆಗೂ ತಿರುಗುವುದು. ಸತ್ಪದಾರ್ಥವಾದ ಬ್ರಹ್ಮದ ಅರಿವಿಗೂ ಇದೇ ಮನಸ್ಸೇ ಕಾರಣವಾಗುವುದು ಎಂದು ಹೇಳುತ್ತಾ ಇರುವಾಗ ಶ್ರೀರಾಮನು ಕೇಳುತ್ತಾನೆ, ಭಗವಂತನಾದ ಮುನಿಶಾರ್ದೂಲನೆ ವಸಿಷ್ಠರನ್ನು ಕುರಿತು ಕೇಳುತ್ತಿರುವನು, ಮನೋಭ್ರಾಂತಿಯಲ್ಲಿ ಏನಿರುವುದು? ಇದಕ್ಕೆ ಕಾರಣವೇನು? ಮಾಯಾಮಯವಾದ ಈ ಮನಸ್ಸು ಎಲ್ಲಿಂದ ಹೇಗೆ ಉತ್ಪನ್ನವಾಯಿತು? ಈ ಮನಸ್ಸಿನ ಮೂಲವೇನು? ಹೇಳುವವರಲ್ಲಿ ಶ್ರೇಷ್ಠನಾದ ಎಲೈ ಪ್ರಭುವೇ, ಮೊದಲು ಈ ಮನಸ್ಸಿನ ಉತ್ಪತ್ತಿಯನ್ನು ಸಂಗ್ರಹವಾಗಿ ಹೇಳು, ಆಮೇಲೆ ಏನು ಹೇಳಬೇಕೋ ಅದನ್ನು ಹೇಳುವೆಯಂತೆ. ಆಗ ವಸಿಷ್ಠರು ಹೇಳುತ್ತಾರೆ, ಮಹಾಪ್ರಳಯವಾದಾಗ ಎಲ್ಲವೂ ನಾಶವಾಗಿ ಅಸತ್ತಾದಾಗ, ಅಂದರೆ ಮಹಾಪ್ರಳಯದ ಸಂದರ್ಭದಲ್ಲಿ ಯಾವುದೆಲ್ಲವೂ ಅಸತ್ ಪದಾರ್ಥವೋ, ಹಿಂದೆ ಇರಲಿಲ್ಲವೋ, ನಂತರ ಸೃಷ್ಟಿಯಾದಂತೆ ಭಾಸವಾಯಿತೋ ಅವೆಲ್ಲವೂ ಕೂಡ ನಾಶವಾಗಿ ಈ ಸಮಸ್ತವಾದ ದೃಶ್ಯವೆಲ್ಲವೂ, ಈ ದೃಶ್ಯಮಯ ಜಗತ್ತೆಲ್ಲವೂ ಹುಟ್ಟುವುದಕ್ಕೆ ಮುಂಚೆ ಪರಬ್ರಹ್ಮವು ಶಾಂತವಾಗಿ ನಿರ್ವಿಕ್ಷೇಪವಾಗಿ ಇರುವುದು. ಅಜನು ಅಂದರೆ ಜನ್ಮರಹಿತನಾದ ದೇವನು ಎಲ್ಲದಕ್ಕಿಂತ ಶ್ರೇಷ್ಠ ನಿರಾಮಯನು, ಅಂದರೆ ಯಾವುದೊಂದು ದುಃಖವೂ ಇಲ್ಲದವನು, ಸರ್ವವನ್ನೂ ಮಾಡುವವನು, ಸರ್ವನೂ ಮಹೇಶ್ವರನೂ ಆದ ಪರಮಾತ್ಮನು ಮಾತ್ರ ಅಸ್ತಮಯನಾಗದೆ ಬೆಳಗುತ್ತಾ ಸರ್ವದಾ ಇರುವನು. ಏಕೆಂದರೆ ಅದು ಮಾತ್ರವೇ ಸತ್ತಾದುದು, ಅದಕ್ಕೆ ಹುಟ್ಟೂ ಇಲ್ಲ ನಾಶವೂ ಇಲ್ಲ. ವಾಕ್ಕುಗಳು ಅವನನ್ನು ಹೊಂದಲಾರವು, ಮಾತು ಅವನನ್ನು ಬಣ್ಣಿಸಲಾರದು. ಆದರೂ ಮುಕ್ತರು ಅವನನ್ನು ಹೊಂದುವರು. ಅವನನ್ನು ಕುರಿತು ಹೇಳಲು ಆತ್ಮ ಮೊದಲಾದ ಸಂಜ್ಞೆಗಳು ಸ್ವಭಾವವಾಗಿ ವಾಸ್ತವದಲ್ಲಿ ಇಲ್ಲದಿದ್ದರೂ ಆ ಆತ್ಮ ಮೊದಲಾದ ಸಂಜ್ಞೆಗಳು ವ್ಯವಹಾರಕ್ಕಾಗಿ ಕಲ್ಪಿತವಾಗಿರುವವು. ಯಾವನನ್ನು ಸಾಂಖ್ಯರು ಪುರುಷನೆನ್ನುವರೋ, ವೇದಾಂತಿಗಳು ಬ್ರಹ್ಮನೆನ್ನುವರೋ, ವಿಜ್ಞಾನವಾದಿಗಳು ಏಕಾಂತವೋ ನಿರ್ಮಲವೋ ಆದ ವಿಜ್ಞಾನ ಮಾತ್ರ ಎನ್ನುವರೋ, ಶೂನ್ಯವಾದಿಗಳು ಯಾವನನ್ನು ಶೂನ್ಯವೆನ್ನುವರೋ, ಸೂರ್ಯನ ತೇಜಸ್ಸನ್ನು ಬೆಳಗುವವನು ಯಾರೋ ಅಂತಹ ಹೇಳುವವನು, ತಿಳಿಯುವವನು, ಭೋಗಿಸುವವನು, ನೋಡುವವನು, ಮಾಡುವವನು, ಎಲ್ಲವೂ ಹಾಗೂ ಎಲ್ಲರಿಗೂ ಗತಿಯಾದ ಅವನೇ. ಅವನು ಇರುವನಾದರೂ ಪಾಮರರಿಗೆ ಅಸತ್ತಾಗಿ ಕಾಣುವನು. ಆತ ಇರುವುದೇ ಪಾಮರರಾದವರಿಗೆ ಅರಿವಿಗೆ ಬರುವುದಿಲ್ಲ. ದೇಹದಲ್ಲಿಯೇ ಇದ್ದರೂ ದೂರದಲ್ಲೆಲ್ಲೋ ಇರುವಂತೆ ಇರುವನು. ಸೂರ್ಯನಿಂದ ಬೆಳಕು ಬರುವಂತೆ ಅವನಿಂದಲೇ ಚಿತ್ ಪ್ರಕಾಶವು ಬರುವುದು. ನಮ್ಮ ಚಿತ್ತಿನಲ್ಲಿ ಮನಸ್ಸಿನಲ್ಲಿ ಕೂಡ ಬೆಳಕು ಹರಡಿಕೊಳ್ಳುವುದು, ಜ್ಞಾನವು ಉಂಟಾಗುವುದು. ಸೂರ್ಯನಿಂದ ಕಿರಣಗಳು ಹೊರಡುವಂತೆ ವಿಷ್ಣುವೇ ಮೊದಲಾದ ದೇವತೆಗಳು, ಸಮುದ್ರದಲ್ಲಿ ಗುಳ್ಳೆಗಳು ಏಳುವಂತೆ ಅನಂತ ಜಗತ್ತುಗಳು ಒದಗಿಸುವವು. ನೀರುಗಳೆಲ್ಲ ಸಮುದ್ರವನ್ನು ಸೇರುವಂತೆ ದೃಶ್ಯಗಳೆಲ್ಲವೂ ಕೊನೆಗೆ ಅವನನ್ನೇ ಸೇರುವವು. ಅವನು ದೀಪದಂತೆ ತನ್ನನ್ನು ತೋರಿಸಿಕೊಂಡು ಪದಾರ್ಥವನ್ನು ತೋರಿಸುವನು. ಅವನು ಪ್ರಕಾಶದಲ್ಲಿಯೂ ಶರೀರದಲ್ಲಿಯೂ ಕಲ್ಲುಗಳಲ್ಲಿಯೂ ನೀರಿನಲ್ಲಿಯೂ ಬೆಟ್ಟಗಳಲ್ಲಿಯೂ ಗಾಳಿಗಳಲ್ಲಿಯೂ ಪಾತಾಳಗಳಲ್ಲಿಯೂ ಇರುವನು. ಕಾರ್ಯಪ್ರವೃತ್ತನಾಗಿರುವ ಪುರಿಯಷ್ಟಕವನ್ನು ಅತ್ತ ಇತ್ತ ತೇಲಿಸುವವನು ಅವನೇ.
ಅವನು ಯಾರನ್ನು ಮೂಕರನ್ನಾಗಿ ಮಾಡುವನೋ ಆ ಮೂಢರು ಧ್ಯಾನ ಮಾಡುತ್ತಾ ಕುಳಿತಿರುವ ಶಿಲೆಗಳು ಎಂಬಂತೆ ಇರುವರು. ವ್ಯೋಮವನ್ನು ಶೂನ್ಯವನ್ನಾಗಿಯೂ ಶೈಲಗಳನ್ನು ಘನವಾಗಿಯೂ ನೀರನ್ನು ಹರಿಯುವುದನ್ನಾಗಿಯೂ ಮಾಡಿದವನು ಅವನೇ. ರವಿಯೂ ಕೂಡ ಅವನ ವಶನಾಗಿ ಬೆಳಗುತ್ತಿರುವನು. ಅಕ್ಷಯ ಜಲಪೂರ್ಣವಾಗಿರುವ ಮೇಘಗಳಿಂದ ಮಳೆಗಳು ಸುರಿಯುವಂತೆ ಚಿತ್ರವಾದ ಸಂಸಾರವೆಂಬ ಧಾರಾವೃಷ್ಟಿಗಳು ಅವನಿಂದಲೇ ಹೊರಡುವವು. ಆವಿರ್ಭಾವ ಅಂದರೆ ಹುಟ್ಟುವುದು, ತಿರೋಭಾವ ಅಂದರೆ ಮರೆಯಾಗುವುದು ಎಂಬುದನ್ನುಳ್ಳ ತ್ರಿಜಗತ್ ಎಂಬ ಅಲೆಗಳು ಮರುಭೂಮಿಯಲ್ಲಿ ಕಿರಣಗಳು ಮೆರೆಯುವಂತೆ ಅತ್ಯಂತ ವಿಸ್ತೀರ್ಣವಾಗಿರುವ ಅವನಲ್ಲಿ ಹುಟ್ಟುತ್ತಲೇ ಇರುವವು. ಅವನು ಕಾಲನಾಗಿ ನಾಶರೂಪನಾಗಿಯೂ ಸ್ವಭಾವದಿಂದ ಅವಿನಾಶನಾಗಿಯೂ ಸರ್ವ ಜಂತುಗಳ ಒಳಗೆ ಇರುವವನಾಗಿಯೂ ಗುಪ್ತನಾಗಿಯೂ ಎಲ್ಲದಕ್ಕಿಂತ ಪ್ರಕಟನಾಗಿಯೂ ಸರ್ವ ಭಾವಗಳಲ್ಲಿಯೂ ಇರುವವನಾಗಿಯೂ ಇರುವನು. ಪ್ರಕೃತಿ ಎಂಬ ಲತೆಯು ಆಕಾಶದಲ್ಲಿ ಹುಟ್ಟಿತು, ಅದರಲ್ಲಿ ಬ್ರಹ್ಮಾಂಡವೆಂಬ ಹಣ್ಣು ಬಿಟ್ಟಿತು. ಚಿತ್ತವೆಂಬುದು ಅದರ ಬುಡ, ಇಂದ್ರಿಯವೆಂಬುದು ಎಲೆಗಳು. ಅದು ಗಾಳಿಯಿಂದ ಯಾವಾಗಲೂ ಅಲುಗುತ್ತಲೇ ಇರುವುದು. ಇದೇ ಸೃಷ್ಟಿ. ದೇಹವೆಂಬ ಪ್ರತಿಯೊಂದು ಭರಣಿಯಲ್ಲಿಯೂ ಚಿತ್ತೆಂಬ ಒಂದು ಮಣಿಯಿದ್ದು ಥಳಥಳಿಸುತ್ತಿರುವುದು. ಚಂದ್ರರೂಪನಾದ ಅವನಲ್ಲಿ ಜಗಜ್ಜಾಲಗಳೆಂಬ ಕಿರಣಗಳು ಹೊರಡುತ್ತಿರುವವು. ಜ್ಞಾನವೆಂಬ ಅಮೃತವನ್ನು ಕರೆಯುವ ಚಿತ್ತವೆಂಬ ಪ್ರಶಾಂತ ಮೇಘದಲ್ಲಿ ಭೂತಗಳೆಂಬ ಧಾರಾಜಲಗಳು ಸೃಷ್ಟಿಗಳೆಂಬ ಮಿಂಚುಗಳು ಹೊಳೆಯುವವು. ಅವನಿಂದ ಬಂದ ಬೆಳಕಿನಿಂದಲೇ ಪದಾರ್ಥಗಳೆಲ್ಲವೂ ಒಂದಕ್ಕಿಂತ ಒಂದು ಆಶ್ಚರ್ಯಕರವಾಗಿರುವವು. ಅಸತ್ತಾದುದು ಅಸತ್ತಾಗಿಯೂ ಸತ್ತಾದುದು ಸತ್ತಾಗಿಯೂ ಇರುವುದು ಅವನಿಂದಲೇ. ಅವನು ಅನಿಚ್ಛನಾಗಿ ಅಂದರೆ ಏನೂ ಬಯಸದೇ ಇದ್ದರೂ ಅವನ ಸನ್ನಿಧಿಯಲ್ಲಿ ದೇವ ತಿರಿಯಂಗ್ ಮನುಷ್ಯಾದಿ ಕಾಯಗಳು ಚಲಿಸುವವು. ಪರಮ ವಿರಕ್ತನಾಗಿ ತನ್ನಲ್ಲಿ ತಾನು ಶಾಂತನಾಗಿ ಕುಳಿತಿದ್ದರೂ ಜಡವಾದ ಪ್ರಪಂಚವು ಕುಣಿಯುವುದು. ನಿಯತಿ, ದೇಶ, ಕಾಲ, ಚಲನ, ಸ್ಪಂದನ, ಕ್ರಿಯಾ ಎಂಬ ಇವೆಲ್ಲವೂ ಎಲ್ಲ ಸತ್ವಗಳಿಗೂ ಆಶ್ರಯನಾದ ಆತನಿಂದಲೇ ಸ್ಥಿತಿಯನ್ನು ಪಡೆದಿರುವವು. ಅವನು ಶುದ್ಧ ಜ್ಞಾನ ಸ್ವರೂಪನಾದುದರಿಂದ ವ್ಯೋಮವನ್ನು ಚಿಂತಿಸಿದರೆ ವ್ಯೋಮವಾಗುವುದು. ಅವನೇ ಅಧಿಷ್ಠಾನವೂ ಅಧಿಷ್ಠಾತೃವೂ ಆದುದರಿಂದ ಪದಾರ್ಥ ಚಿಂತನೆ ಮಾಡಿದರೆ ಪದಾರ್ಥದಂತೆ ಆಗುವನು. ಹೀಗೆ ಈ ದೇವನು ಮಹತ್ತಾದ ಜಗತ್ತುಗಳ ಅನಂತ ಬೃಂದಗಳನ್ನು, ಅನಂತ ಗುಂಪುಗಳನ್ನು, ಜಗತ್ತುಗಳ ಗುಂಪುಗಳನ್ನು ಮಾಡುವವನಾದರೂ ಅವನು ಕಾರ್ಯ ಕ್ರಿಯೆ ಯಾವುದನ್ನು ಮಾಡುವುದಿಲ್ಲ. ತನ್ನಲ್ಲಿಯೇ ತಾನಾಗಿ ಮರೆಯಿಲ್ಲದ ಅರಿವಿನಿಂದ ಮೆರೆಯುತ್ತಾ ನಿರ್ವಿಕಾರನಾಗಿ ಹುಟ್ಟು ಬಾಳುಗಳನ್ನು ಕಾಣದೆ ಒಬ್ಬನೇ ಒಬ್ಬನಾಗಿ ಇರುವನು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಮೂಲ ಕಾರಣ ದೈವ ಸ್ವರೂಪ ವರ್ಣನೆ ಎಂಬ 5ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.